ನಮಸ್ಕಾರ, ನಾನು ನಿಮ್ಮ ಮನೆ ಮಗಳು ಪೂಜಾ ಹೆಗಡೆ. ಇವತ್ತು ನಾನು ನಿಮಗೆ ಮೈಸೂರು ಸಿಲ್ಕ್ ಸೆಮಿ ಕ್ರೇಪನ್ನು ತೋರಿಸ್ತಾ ಇದ್ದೀನಿ. ಹಾಗೆ ನಿಮಗೆ ಅದರ ರೇಟು ನಿಮಗೆ ಕೇವಲ 1200 ರೂಪಾಯಿ ಆಗಿರುತ್ತೆ. ಬಟ್ ಎಲ್ಲಾನು ಸಿಂಗಲ್ ಪೀಸಸ್ ಅವೈಲೇಬಲ್ ಇದೆ. ಸೊ ಜಾಸ್ತಿ ಪೀಸಸ್ ಇಲ್ಲ. ಸೊ ಸಿಂಗಲ್ ಪೀಸ್ ಇರೋದ್ರಿಂದನೇ ಆ ರೇಟಲ್ಲಿ ಕೊಡ್ತಾ ಇದ್ದೀವಿ. ಯಾರಾದರೂ ನೀವು ರೀಸೆಲ್ಲರ್ಸ್ ಇದ್ದೀರಾ ಅಂತಂದರೆ ನೀವು ಖಂಡಿತ ಇದನ್ನು 200 ರಿಂದ 300 ರೂಪಾಯಿ ಇಟ್ಕೊಂಡು ನೀವು ಸೇಲ್ ಮಾಡ್ಕೋಬೋದು. ಸೊ ನಿಮಗೆ ಒಂದು ಸಾರಿ ಯಾವ ಥರ ಬರುತ್ತೆ ತೋರಿಸ್ತೀನಿ ನೋಡಿ. ಇದು ಬ್ಲೂಗೆ ಸ್ಕೈ ಬ್ಲೂ ಕಾಂಬಿನೇಷನ್ ಇದೆ, ಚಿಟ್ ಪಲ್ಲು ಬಂದಿದೆ, ಮತ್ತೆ ಬಾರ್ಡರ್ ಯಾವ ಕಲರ್ ಇರುತ್ತಲ್ಲ ಆ ಕಾಂಬಿನೇಷನ್ ಅಲ್ಲಿ ನಿಮಗೆ ಬ್ಲೌಸ್ ಪೀಸ್ ಕೂಡ ಅವೈಲೇಬಲ್ ಆಗಿರುತ್ತೆ. ನೆಕ್ಸ್ಟ್ ನೋಡೋಣ, ಇದು ನೋಡಿ ಡಾರ್ಕ್ ಬ್ಲೂ ಇದೆ, ಅದಕ್ಕೆ ಇದು ಕಾಪರ್ ಮಿಕ್ಸ್ ಗೋಲ್ಡ್ ಥರದ್ದು ಬಾರ್ಡರ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ ಈ ಸಾರಿ. ಇದಕ್ಕೆಲ್ಲ ಕಾಂಟ್ರಾಸ್ಟ್ ಬ್ಲೌಸ್ ಪೀಸ್, ನೀವು ಏನಾದರೂ ವರ್ಕ್ ಮಾಡಿರೋಂಥ ಬ್ಲೌಸ್ ಪೀಸ್ ವೇರ್ ಮಾಡಿದ್ರು ಚೆನ್ನಾಗಿ ಕಾಣಿಸುತ್ತೆ. ಈ ಸಾರಿಯಲ್ಲಿ ಕೂಡ ನಿಮಗೆ ಬ್ಲೌಸ್ ಪೀಸು ಅವೈಲೇಬಲ್ ಇರುತ್ತೆ. ಇದು ರೆಡ್ಗೆ ಪಿಂಕು, ಇವಾಗ ಸ್ವಲ್ಪ ಟ್ರೆಂಡಿಂಗಲ್ಲಿರುವಂತಹ ಕಲರ್ ಆಗಿರುತ್ತೆ ನೋಡಿ. 1200 ರೂಪೀಸ್ ಆಗಿರುತ್ತೆ. ನೆಕ್ಸ್ಟು ಆರೆಂಜ್ ಸಾರಿಗೆ ಬ್ಲ್ಯಾಕ್ ಕಲರ್ ಬ್ಲೌಸ್ ಹಾಕೊಂಡು ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲೂ ಕೂಡ ಬ್ಲೌಸ್ ಪೀಸು ಅವೈಲೇಬಲ್ ಇರುತ್ತೆ ನೋಡಿ. ಬೆಂಟೆಕ್ಸ್ ಬಾರ್ಡರಲ್ಲಿ ಕೊಟ್ಟಿದ್ದಾರೆ. ಮಟೀರಿಯಲ್ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ಅಂದರೆ ಆ ರೇಟಿಗೆ ಯಾವ ಥರ ಮಟೀರಿಯಲ್ ಬರುತ್ತೋ ಆ ಥರ ಇದೆ. ಸೊ 100% ಸಾಫ್ಟ್ ಮಟೀರಿಯಲ್ ಆಗಿರುತ್ತೆ. ಇದು ನೋಡಿ ಡಾರ್ಕ್ ಬ್ಲೂ ಇದೆ, ರಿಚ್ ಪಲ್ಲು ಬಂದಿರುತ್ತೆ. ನೆಕ್ಸ್ಟು ನೋಡಿ ಬ್ಲ್ಯಾಕ್ ಕಲರ್. ನಾನು ಕೂಡ ಲಾಸ್ಟ್ ಟೈಮ್ ಒಂದು ಸಾರಿಗೆ ಬ್ಲ್ಯಾಕ್ ಕಲರ್ ಸಾರಿಗೆ ಆರೆಂಜ್ ಬ್ಲೌಸ್ ಪೀಸ್ ಹಾಕಿ ವೇರ್ ಮಾಡಿದ್ದೆ. ತುಂಬ ಜನ ಕಾಂಬಿನೇಷನನ್ನು ಇಷ್ಟಪಟ್ಟಿದ್ರೆ. ಸೊ ಯಾರಿಗಾದರೂ ಬೇಕಿದ್ರೆ ಖಂಡಿತ ನೀವು ಈಗ ಮಿಸ್ ಮಾಡ್ಕೊಳ್ಳೋದು ಬೇಡ. ಯಾಕಂದರೆ ಲಾಸ್ಟ್ ಟೈಮ್ ತುಂಬ ಜನ ಕೇಳಿದರೆ ನಿಮಗೆ ನಾನು ಆ ಪೀಸನ್ನು, ಅಂದರೆ ಖಾಲಿ ಆಗಿಬಿಟ್ಟಿತ್ತು. ಒಂದು ದಿನಕ್ಕೇ 5 ರಿಂದ 6 ಪೀಸು ಬುಕ್ ಆಗಿಬಿಟ್ಟಿತ್ತು. ನಮ್ಮ ಹತ್ರ ಇದ್ದಿದ್ದೇ ಬ್ಲ್ಯಾಕಲ್ಲಿ 5 ರಿಂದ 6 ಪೀಸ್ ಆಗಿತ್ತು. ಬಟ್ ಈ ಸಲ ಮತ್ತೆ ಬಂದಿದೆ. ಸೊ ಬೇಕಿದ್ದವರು ಆವಾಗ ಯಾರು ಮಿಸ್ ಮಾಡ್ಕೊಂಡಿದ್ರಲ್ಲ, ಸೊ ಈಗ ಪರ್ಚೇಸ್ ಮಾಡ್ಬೋದು. ಇದು ನೋಡಿ ಶಿಬೋರಿ ಡಿಸೈನ್ ಆಗಿರುತ್ತೆ. ಈ ಥರ ಚಿಟ್ ಪಲ್ಲು ಬಂದಿದೆ. ಈ ಥರ ಬಾರ್ಡರ್ ಯಾವ ಕಲರ್ ಇರುತ್ತಲ್ವ ನಿಮ್ಗೆ ಅದೇ ಕಲರು ಬ್ಲೌಸ್ ಪೀಸ್ ಬಂದಿರುತ್ತೆ. ಇದು ಕೂಡ ತುಂಬ ಚೆನ್ನಾಗಿದೆ. ನೀವು ನೋಡ್ಬೋದು ಪಬ್ಲಿಕ್ ಟಿವಿಯಲ್ಲಿ ಸಬಾನ್ ಅವರು ಈ ಥರ ಸಾರಿಯನ್ನು ನಮ್ಮ ಹೆಗ್ಡೆ ಕಲೆಕ್ಷನ್ಸಲ್ಲೇ ಪರ್ಚೇಸ್ ಮಾಡಿ ವೇರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ನನ್ನ ಪೇಜಲ್ಲಿ, ನನ್ನ ಫೇಸ್ಬುಕ್ ಪೇಜಲ್ಲಿ ನಾನು ಹಾಕಿದ್ದೀನಿ ಅನಿಸುತ್ತೆ. ಇಲ್ಲಿ ನೋಡಿ. ಆಮೇಲೆ ತುಂಬ ಜನ ನಮ್ಮ ಡೈಲಿ ಅಪ್ಡೇಟ್ಸ್ ಬೇಕು ಅಂತ ಕೇಳ್ತಾ ಇದ್ರಲ್ವ. ನೀವೇನು ಮಾಡಬೇಕು ಅಂದರೆ ನಾನೀಗ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಕೊಟ್ಟಿರ್ತೀನಿ. ಸೊ ಆ ನಂಬರ್ಗೆ ನೀವು ಮೆಸೇಜ್ ಮಾಡಿ ನಿಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಮಾಡಿ ಅಂತ ಹೇಳಿದ್ರೆ ನನ್ನ ವಾಟ್ಸಪ್ ಗ್ರೂಪ್ಗೆ ನಾನು ಜಾಯಿನ್ ಮಾಡಿಸಿರ್ತೀನಿ. ಸೊ ಅವಾಗ ಏನಾಗುತ್ತೆ, ನಾನು ಯಾವಾಗೆಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಲ್ವ ಫಸ್ಟು ಅಲ್ಲಿ ಲಿಂಕ್ ಹಾಕ್ತೀನಿ, ನನ್ನ ವಾಟ್ಸಪ್ ಗ್ರೂಪಲ್ಲಿ ಲಿಂಕ್ ಹಾಕ್ತೀನಿ. ಆವಾಗ ನಿಮಗೆ ಒಂದು ವೀಡಿಯೋ ಕೂಡ ಮಿಸ್ ಆಗಲ್ಲ. ಮತ್ತು ನಿಮಗೆ ಬೇಗ ಇವಾಗ ಎಕ್ಸಾಂಪಲು ನಾನು ವೀಡಿಯೋಸ್ ಮಾಡಿದ ತಕ್ಷಣ ನಿಮ್ಮ ಕಲರ್ಸ್ ಎಲ್ಲ ಚೂಸ್ ಮಾಡೋಕ್ಕೆ ಬೇರೆಯವರೆಲ್ಲ ಸೆಲೆಕ್ಟ್ ಮಾಡ್ಕೊಬಿಡ್ತಾರಲ್ವ. ಸೊ ನಿಮ್ಗೆ ಆವಾಗ ವಾಟ್ಸಪ್ ಗ್ರೂಪಲ್ಲಿದ್ದರೆ ಬೇಗ ನಿಮಗೆ ಬೇಕಾದ ಕಲರನ್ನು ನೀವು ಚೂಸ್ ಮಾಡ್ಕೋಬೋದು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಪ್ಯಾರೆಟ್ ಗ್ರೀನು. ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ತುಂಬ ಜನ ಗಂಡ ಬೇರುಂಡ ಸಾರಿ ಇದ್ರೆ ಹೇಳಿ ಅಂತ ಹೇಳ್ತಾ ಇದ್ರಿ ನೋಡಿ. ರೆಡ್ಗೆ ಪಿಂಕ್ ಕಾಂಬಿನೇಷನ್ನು ಈ ಥರ ಗಂಡ ಬೇರುಂಡ ಡಿಸೈನ್ಸ್ ಬಂದಿರುತ್ತೆ. ಇದು ಕೂಡ 1200. ಇದರಲ್ಲೇನೆ ನಿಮಗೆ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಪ್ರೀಮಿಯಂ ಕ್ವಾಲಿಟಿ ತೋರಿಸ್ತೀನಿ, ಅದು ನಿಮಗೆ ಜಾಸ್ತಿ ರೇಟ್ ಆಗಿರುತ್ತೆ. ಸೊ ಈಗ ನಾನು ತೋರಿಸ್ತಾ ಇರೋದಲ್ಲ ಕಡಿಮೆ ರೇಟದು, ಬಟ್ ನಿಮಗೆ ಸಿಂಗಲ್ ಪೀಸಸ್ಸು ಅವೈಲೇಬಲ್ ಇದೆ. ಎಲ್ಲ ಕೂಡ ಸಿಂಗಲ್ ಪೀಸಸ್ಸು. ನೆಕ್ಸ್ಟು ಇದು ನೋಡಿ ಸಖತ್ತಾಗಿದೆ. ಸ್ಕೈ ಬ್ಲೂಗೆ ಈ ಥರ ಬಾರ್ಡರ್ ಕೊಟ್ಟಿದ್ದಾರೆ. ಸಖತ್ತಾಗಿ ಕಾಣಿಸುತ್ತೆ ಇದೆಲ್ಲ ಸಾರಿ ಉಟ್ಕೊಂಡ್ರೆ ನೋಡಿ. ನೆಕ್ಸ್ಟ್ ಯಾವುದಿದೆ, ಬ್ಲ್ಯಾಕ್ ಲವರ್ಸ್. ಬ್ಲ್ಯಾಕ್ ಯಾರಿಗೆಲ್ಲ ಬೇಕಾ ನೀವು ತೊಗೋಬೋದು ನೋಡಿ. ತುಂಬ ಚೆನ್ನಾಗಿದೆ. ನನಗಂತೂ ಬ್ಲ್ಯಾಕ್ ಇವಾಗ ನಾನು ಹಾಕ್ಕೊಂಡಿರೋದು ಬ್ಲ್ಯಾಕ್ ಅಲ್ಲ. ಬ್ಲ್ಯಾಕ್ ನನಗೆ ಯಾವಾಗಲೂ ಫಸ್ಟ್ ಕಣ್ಣಿಗೆ ಕಾಣೋದೇ ಬ್ಲ್ಯಾಕ್ ಸ್ಯಾರಿಗಳು, ಬ್ಲ್ಯಾಕ್ ಡ್ರೆಸ್ಸು. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತದೆ ಮತ್ತು 100% ಸಾಫ್ಟ್ ಆಗಿದೆ, ಸಾಫ್ಟ್ ಮಟೀರಿಯಲ್ ಆಗಿದೆ ನೋಡಿ. ಬಾರ್ಡರ್ ಕೂಡ ಎಷ್ಟು ಚೆನ್ನಾಗಿದೆ ಅಂತ. ಇದು ನಿಮ್ಮ ಮೇ ಬಿ ರಿಚ್ ಪಲ್ಲುದಲ್ಲಿ ಬಂದಿರುತ್ತೆ ಈ ಸಾರಿ. ಸೊ ಬೇಕಿದ್ದವರು ಮಿಸ್ ಮಾಡ್ಕೋಬೇಡಿ, ಬೇಗ ಬುಕ್ ಮಾಡ್ಕೊಳ್ಳಿ. ಯಾವ ಥರ ಬುಕ್ ಮಾಡಬೇಕು ಅಂದರೆ ನಾನು ಮೆನ್ಷನ್ ಮಾಡಿರೋ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸ್ಬೇಕಾಗತ್ತೆ. ಆ ಪೀಸ್ ಅವೈಲೇಬಲ್ ಇದ್ದರೆ ನಿಮಗೆ ಕಳಿಸ್ಕೊಡ್ತೀವಿ. ಇಲ್ಲ ಅಂದರೆ ನಿಮ್ಮ ಹತ್ರ ಹೇಳ್ತೀವಿ ನಾವು ನೆಕ್ಸ್ಟ್ ಟೈಮ್ ರೀಸ್ಟಾಕ್ ಆದಾಗ ನಿಮ್ಗೆ ಕಳಿಸ್ಕೊಡ್ತೀವಿ ಅಂತ. ಬಟ್ ಏನಾಗುತ್ತೆ ಅಂದರೆ ನೀವು ನಮ್ಮ ವೀಡಿಯೋಸನ್ನು ಫಾಲೋ ಮಾಡ್ತಾ ಇದ್ದರೆ ನಿಮ್ಗೆ ನೋಡಿದ ತಕ್ಷಣ ನಮಗೆ ಸ್ಕ್ರೀನ್ಶಾಟ್ ಕಳಿಸಿ. ಯಾಕಂದರೆ ಬೇಗ ಕಲರನ್ನೆಲ್ಲ ಚೂಸ್ ಮಾಡ್ಕೊಬಿಡ್ತಾರೆ ಆ ರೀಸನಿಂದ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ಮುಂದೆ ಕೂಡ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಎಷ್ಟು ದಿನ ಇರುತ್ತೋ ಅಷ್ಟು ದಿನ ತನಕ ನನ್ನ ಕೈಲಾದಷ್ಟು ಒಳ್ಳೊಳ್ಳೆ ಕ್ವಾಲಿಟಿಯ ಬಟ್ಟೆಗಳನ್ನು ಹುಡುಕಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗೆ
ಏನಂದರೆ ಹೆಗ್ಡೆ ಕಲೆಕ್ಷನ್ಸಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕಾಂಬಿನೇಷನ್ಸು, ಸ್ವಲ್ಪ ಡಿಫ್ರೆಂಟ್ ಆಗಿರೋ ಡಿಸೈನ್ಸನ್ನು ತರಬೇಕು ಅನ್ನೋದೇ ನಮ್ಮ ಆಸೆ. ಯಾಕಂದರೆ ನಾವು ಕೂಡ ಇವಾಗ ಎಲ್ಲಾದರೂ ಯಾವುದಾದ್ರೂ ಶಾಪಿಗೆ ಹೋದರೆ ನಾವು ಹುಡುಕ್ತಾ ಇರ್ತೀವಿ ಯಾವ ಥರ ಡಿಫ್ರೆಂಟ್ ಆಗಿರೋ ಕಾಂಬಿನೇಷನ್ಸ್ ಇದೆ, ಅಂದರೆ ಸ್ವಲ್ಪ ಎಲ್ರಿಗಿಂತ ಡಿಫ್ರೆಂಟ್ ಆಗಿರುವಂಥದ್ದು ನಾವು ಉಟ್ಕೋಬೇಕು, ನಾವು ಬಟ್ಟೆ ಧರಿಸ್ಬೇಕು ಅನ್ನೋದು ಆಸೆ ಆಗಿರುತ್ತಲ್ವ. ಸೊ ಅದೇ ಥರ ನಾನು ಕಸ್ಟಮರ್ ಕಡೆಯಿಂದ ಯೋಚನೆ ಮಾಡಿದಾಗ ನನ್ನ ಕಸ್ಟಮರ್ಸ್ ಎಲ್ಲ ಯಾವ ಥರ ಥಿಂಕ್ ಮಾಡ್ತಾರೆ ಅನ್ನೋದ್ರ ಮೇಲೆ ನಾನು ಕಾಂಬಿನೇಷನ್ ಡಿಫ್ರೆಂಟ್ ಆಗಿರೋದನ್ನು ತರಿಸ್ತಾ ಇರ್ತೀನಿ. ಹಾಗೆ ಥ್ಯಾಂಕ್ ಯು ಸೋ ಮಚ್, ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ, ಎಷ್ಟು ಜನ ಶೇರ್ ಮಾಡಿದ್ದೀರಾ, ಎಷ್ಟು ಜನ ಕಾಲ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮೆಲ್ಲರ ಸಪೋರ್ಟ್ ಇದೇ ಥರ ಇರಲಿ. ನಿಮ್ಮ ಸಪೋರ್ಟಿಂದನೇ ನನಗೆ ಇಷ್ಟೊಂದು ಹುಮ್ಮಸ್ಸಿಂದ ನಾನು ಈ ಕೆಲಸವನ್ನು ನಾನು ಇಷ್ಟು ಪ್ರೀತಿಯಿಂದ ಮಾಡ್ತಾ ಇದ್ದೀನಿ. ಸೊ ಓಕೆ, ನಿಮಗೆ ಏನಾದರೂ ಡೌಟ್ಸ್ ಇದೆ ಆ ಥರ ಇದ್ದರೆ ನಮ್ಮ ನಂಬರ್ಗೆ ಕೂಡ ಕಾಲ್ ಮಾಡ್ಬೋದು, ಅಥವಾ ಯಾರಾದರೂ ರೀಸೆಲ್ಲರ್ಸ್ ಇದ್ದರೆ ಮಿನಿಮಮ್ 200ಇಂದ 300 ಮಾರ್ಜಿನ್ ಇಟ್ಕೊಂಡು ನೀವು ಕೂಡ ಸೇಲ್ ಮಾಡ್ಕೋಬೋದು. ಯಾಕಂದರೆ ಇದು ಮಾರ್ಕೆಟಲ್ಲಿ ಇವಾಗ ತುಂಬ ಅದು ಇದು ಯಾವ್ಯಾವುದೋ ಎಕ್ಸಿಬಿಷನ್ ನಡೀತಾ ಇದೆ ಅಲ್ಲ, ಇದೇ ಥರ ಮಟೀರಿಯಲ್ನ 8,000 9,000 ಅಂತ ಹೇಳಿ ಬೈ 1 get 1 2 ಈ ಥರ ಅಂತ ಕೊಡ್ತಾ ಇದ್ದಾರೆ. ಬಟ್ ನಾನು ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಅದು ಅಂದರೆ ಬಟ್ಟೆ ಚೆನ್ನಾಗಿರಲ್ಲ ಅಂತ ಹೇಳಲ್ಲ, ಬಟ್ ರೇಟ್ ವೈಸು ಅಂದರೆ ಅಷ್ಟೊಂದು ವರ್ತಾಗಿರೋ ಬಟ್ಟೆಗಳಾಗಿರಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸೊ ನೀವೇನಂದರೆ ಪರ್ಚೇಸ್ ಮಾಡಿ ನೋಡಿಕೊಂಡು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಆದರೆ ಮಾತ್ರ ಬಲ್ಕಲ್ಲಿ ಪರ್ಚೇಸ್ ಮಾಡಿ. ಇವಾಗ ನಮ್ಮ ಹತ್ರ ಆಗಿರ್ಬೋದು ಅಥವಾ ಅಲ್ಲೇ ಯಾವುದೇ ಶಾಪಲ್ಲಾದ್ರೂ ಫಸ್ಟು ನೀವು 1 ಅಥವಾ 2 ಪೀಸನ್ನು ನೋಡಿ ನಿಮ್ಗೆ ಇಷ್ಟ ಆದರೆ ನೆಕ್ಸ್ಟು ಮತ್ತೆ ಪರ್ಚೇಸ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಸಾರಿಗಳೆಲ್ಲನೂ 1200 ರುಪೀಸ್ ಸಾರಿಗಳಾಗಿರುತ್ತೆ. ಹಾಗೆ ನಿಮಗೆ ಇವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪ್ರೀಮಿಯಂ ಕ್ವಾಲಿಟಿ ಸಾರಿಯನ್ನು ಕೂಡ ತೋರಿಸ್ತಾ ಇದ್ದೀನಿ. ಅದು 1850 ರೂಪಾಯಿದಾಗಿರುತ್ತೆ. ಮತ್ತು ಹಾಫ್ ಆ್ಯಂಡ್ ಹಾಫ್ ಸಾರಿ ನಿಮಗೆ 2200 ರೇಂಜ್ ಆಗಿರುತ್ತೆ. ಆದಷ್ಟು ಬೇಗ ಆ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.